ಒಬ್ಬರು ಸಾಧ್ವಿ ಒಂದು ನೀರಿನ ತೊಟ್ಟಿಯ ಪಕ್ಕದಲ್ಲಿ ಕೂತಿರುತ್ತಾರೆ. ನೋಡ್ತಾರೆ, ಒಂದು ಚೇಳು ಆ ನೀರಿಗೆ ಬಿದ್ದು ಅಲ್ಲಿಂದ ಹೊರಬರೋಕ್ಕಾಗದೆ ಚಡಪಡಿಸ್ತಾ ಇರುತ್ತೆ. ಆಕೆ ಅದನ್ನು ಕೈಯಲ್ಲಿ ಹಿಡಿದು ನೀರಿಂದ ಹೊರಗೆ ತೆಗೆಯುವ ಪ್ರಯತ್ನವನ್ನು ಮಾಡ್ತಾರೆ. ಚೇಳು ಆಕೆಯ ಕೈಗೆ ಕುಟುಕಿ ಬಿಡುತ್ತೆ. ಇನ್ನೊಮ್ಮೆ ಪ್ರಯತ್ನವನ್ನು ಪಡ್ತಾರೆ. ಇನ್ನೊಮ್ಮೆಯೂ ಕೂಡ ಚೇಳು ಕೈಗೆ ಕುಟುಕುತ್ತೆ. ಅದನ್ನು ನೀರಿಂದ ಮೇಲೆತ್ತುವಂತಹ ಅವರ ಪ್ರಯತ್ನ ವಿಫಲವಾಗುತ್ತೆ. ಅವರ ಪಕ್ಕದಲ್ಲೇ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನು ಕೇಳ್ತಾನೆ, ಅಲ್ಲ, ಚೇಳು ಕುಟುಕ್ತಾ ಇದೆ, ಅದನ್ನು ರಕ್ಷಿಸುವಂತಹ ತಲೆ ಬಿಸಿ ನಿಮಗೆ ಯಾಕೆ ಅಂತ. ಈ ಸಾಧ್ವಿ ಏನನ್ನು ಮಾತಾಡೋದಿಲ್ಲ. 3ನೇ ಸರ್ತಿ ರಪ್ ಅಂತ ಅದನ್ನು ಕೈಯಲ್ಲಿ ಹಿಡಿದು ನೀರಿಂದ ಹೊರಗೆ ಹಾಕಿಬಿಡ್ತಾರೆ. ಆ ಚೇಳು ತನ್ನ ಪಾಡಿಗೆ ತಾನು ಹೊರಟು ಬಿಡುತ್ತೆ. ಆ ವ್ಯಕ್ತಿಯನ್ನು ನೋಡಿ ಆ ಸಾಧ್ವಿ ಹೇಳ್ತಾರೆ, ಕುಟುಕುವುದು ಅದರ ಸ್ವಭಾವ, ರಕ್ಷಿಸುವುದು ನನ್ನ ಸ್ವಭಾವ. ಅದರ ಸ್ವಭಾವವನ್ನು ಅದು ಪ್ರದರ್ಶಿಸಿತು ಅಂತ ಹೇಳುವ ಕಾರಣಕ್ಕೆ ನನ್ನ ಸ್ವಭಾವವನ್ನು ಬಿಟ್ಟುಕೊಟ್ಟು ಅದರ ರೀತಿಯಲ್ಲಿಯೇ ನಾನು ವರ್ತಿಸೋದಕ್ಕಾಗೋದಿಲ್ಲ ಅಲ್ವಾ ಅಂತ. ಆ ವ್ಯಕ್ತಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಕಥೆಯಾಗಿರಬಹುದು, ನಿಜವೂ ಆಗಿರಬಹುದು. ಆದರೆ ಇದರಿಂದ ನಾವು ಕಲಿಬೇಕಾಗಿರುವಂತಹದ್ದು ಏನು? ಇವತ್ತು ಸಮಾಜದಲ್ಲಿ ಜನರಿಗೆ ಪೇಷನ್ಸ್ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಟ್ರಾಫಿಕ್ಕಲ್ಲಿ, ಮನೆಯಲ್ಲಿ, ಆಫೀಸಲ್ಲಿ, ಎಲ್ಲೆಲ್ಲೋ ಜನರು ನಾ ಮುಂದು ಅಂತ ಕಾರಣವೇ ಇಲ್ಲದೆ ಕಾಲ ಕೆರೆದುಕೊಂಡು ಜಗಳಕ್ಕೆ ಬರ್ತಾರೆ. ಎಲ್ಲೋ ಒಂದು ಸ್ವಲ್ಪ ಗಾಡಿಗೆ ಇನ್ನೊಂದು ಗಾಡಿ ಟಚ್ ಆಯಿತು ಅಂತ ಹೇಳಿದರೆ ಸಾಕಾಯಿತು. ಅವಾಚ್ಯ ಶಬ್ದಗಳ ನಿಂದನೆ, ಅಮ್ಮನನ್ನು, ಅಕ್ಕನನ್ನು, ಮನೆಯವರನ್ನೆಲ್ಲ ಕರೆದು ಬಿಟ್ಟು ಅವರನ್ನೂ ದೂಷಣೆ ಮಾಡುವಂತಹದ್ದು. ನಮ್ಮ ಸಂಸ್ಕಾರಗಳನ್ನು, ನಮ್ಮ ಅಪ್ಬ್ರಿಂಗಿಂಗನ್ನು, ನಮ್ಮ ಮನಸ್ಥಿತಿಯನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಅಲ್ವಾ? ನಮ್ಮ ಸ್ವಭಾವಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಒಳಗಡೆಯಿಂದ ನಾವು ಹೀಗೆ ಕುದೀತಾ ಇರ್ತೀವಿ. ಒಳಗಡೆಯಿಂದ ನಮ್ಮಲ್ಲಿ ತಳಮಳಗಳು, ತುಮುಲಗಳು, ಬೇಜಾರು, ಆಕ್ರೋಶ, ಏನನ್ನೋ ಮಾಡದೇ ಇರುವ ನೋವು, ಹೀಗೆಲ್ಲ ಇರಬೇಕಾದ್ರೆ ವಿ ಜಸ್ಟ್ ಎಕ್ಸ್ಪೆಕ್ಟ್ ಒಂದು ಸ್ಟಿಮ್ಯುಲಸ್ ಹೊರಗಡೆಯಿಂದ ಬರಬೇಕು ಅಂತ. ಬಂದ ಕೂಡಲೇ ಆ ಸ್ಟಿಮ್ಯುಲಸ್ ಕಾರಣ ಕೊಟ್ಟು, ಕಾರಣ ಇಲ್ಲದೆ ಬೇಕು ಬೇಡದೆಲ್ಲ ಮಾತಾಡಿ ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ಹಾಳು ಮಾಡಿ ಹಾಕ್ತೇವೆ. ನೋಡಿ, ನೆನಪಿಡಿ, ಮನೆಯಲ್ಲಿ ಯೋಚನೆ ಮಾಡಿ, ಎಷ್ಟು ಜಗಳಗಳು, ಎಷ್ಟು ಗಲಾಟೆಗಳು ಹೀಗೆ ಆಗುತ್ತೆ ಅಂತ. ಆಫೀಸಲ್ಲಿ ನಂಗೆ ಭಯಂಕರ ತಲೆಬಿಸಿ ಇತ್ತು ಮಾರಾಯ್ತಿ, ನೀನೇನು ಮನೆಗೆ ಬಂದ ಕೂಡಲೇ ಹಾಗೆ ಹೇಳ್ತಿದ್ದೀಯಾ, ಹೀಗೆ ಹೇಳ್ತಿದ್ದೀಯಾ ಅಂತ ಅನ್ನುವಂತಹ ಗಂಡಂದರು. ನೀವು ಇಡೀ ದಿನ ಆಫೀಸಲ್ಲಿದ್ದರೆ ನಾನು ಇಲ್ಲಿ ಇಡೀ ದಿನ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಿಮಗೇನಾದರೂ ಅದರ ಬಗ್ಗೆ ಗೊತ್ತಿದೆಯಾ ಅಂತ ಹೇಳುವಂತಹ ಹೆಂಡತಿಯರು. ಅಪ್ಪ ಅಮ್ಮ ಇಡೀ ದಿನ ಜಗಳ ಆಡ್ತಾರೆ, ಇದೇ ನಾರ್ಮಲ್ ಅಂತ ಹೇಳುವಂತಹ ಮಕ್ಕಳು. ಪಕ್ಕದ ಮನೆಯವರ ಜೊತೆಗೆ, ಬಸ್ಸಲ್ಲಿ ಸಿಗುವವರ ಜೊತೆಗೆ, ಮೆಟ್ರೋದಲ್ಲಿ ನೋಡುವವರ ಜೊತೆಗೆ, ಆಫೀಸಲ್ಲಿ, ರೋಡಲ್ಲಿ, ಮಾರ್ಕೆಟಲ್ಲಿ ಸಿಗುವವರ ಜೊತೆಗೆ ಜಗಳ ಆಡೋದಕ್ಕೆ ಕಾಯ್ತಾ ಇರುವಂತಹ ಜನರು. ಇದು ಏನನ್ನು ಹೇಳ್ತಿದೆ? ಒಂದು ಸಮಾಜವಾಗಿ ನಾವೆಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದೀವಿ, ಎಷ್ಟು ನಮ್ಮಲ್ಲಿ ದ್ವೇಷ, ಆಕ್ರೋಶ, ತುಮುಲಗಳು ಇದೆ ಅಂತಲ್ವ? ನಮ್ಮ ನಿಜ ಸ್ವಭಾವ ಯಾವುದು? ಶಾಂತವಾಗಿರೋದಲ್ವ? ಅದನ್ನು ಅಭ್ಯಾಸ ಮಾಡಬೇಕು ನಾವು. ನಮಗೂ ಒಳ್ಳೆಯದಾಗುತ್ತೆ, ಜಗತ್ತಿಗೂ ಒಳ್ಳೆಯದಾಗುತ್ತೆ. ನಾವು ಒಳ್ಳೆಯವರಾದ ಕೂಡಲೇ ಜಗತ್ತು ಒಳ್ಳೆಯದಾಗೋದು ಶುರು ಆಗಿಯೇ ಆಗುತ್ತೆ. ನೆನಪಿರಲಿ ಇದು.